ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾಂತರಾಜ್, ಮ್ಯಾಥಮೆಟಿಕ್ಸ್ ಲೆಕ್ಚರರ್. ಸೊ ಇವತ್ತು ನಾನು 3 ಮಾರ್ಕ್ಸ್ ಕ್ವಶನ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇವು. ಫೈನಲ್ ಎಕ್ಸಾಮಲ್ಲಿ ಭಾಳನೇ ಚಾನ್ಸಸ್ ಇದೆ ಈ ಕ್ವಶನ್ಸ್ ಬರೋಕ್ಕೆ. ಲಾಸ್ಟ್ ಕ್ಲಾಸಸಲ್ಲಿ ನಾನು 5 ಮಾರ್ಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿದೆ. ಎಲ್ಲ 5 ಮಾರ್ಕ್ಸು ಈ ಚಾಪ್ಟ್ರಲ್ಲಿ ಬರ್ತಕ್ಕಂಥ 5 ಮಾರ್ಕ್ಸ್ ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ಡಿಸ್ಕಸ್ ಮಾಡಿದ್ದೀನಿ ಲಾಸ್ಟ್ ಕ್ಲಾಸಲ್ಲಿ. ಸೊ ಈ ಕ್ಲಾಸಲ್ಲಿ ಬಂದುಬಿಟ್ಟು 3 ಮಾರ್ಕ್ಸಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಇದ್ದಾವೆ ಅವ್ರು ನೋಡ್ತಾ ಹೋಗೋಣ. ಸೊ ಇದರಲ್ಲಿ ಫಸ್ಟ್ ಕ್ವಶನ್ನು ನಮಗೆ ಏನು ಕೊಟ್ಟಿದ್ದಾನೆ, ಡಿಟರ್ಮೈನ್ ವೆದರ್ ದ ರಿಲೇಷನ್ ಆರ್ ಇನ್ ದ ಸೆಟ್ ಎ ಈಕ್ವಲ್ ಟು 1, 2, 3 ಅಪ್ ಟು 14. ಸೊ ದಿಸ್ ಒನ್ ಇಸ್ ದ ಸೆಟ್ which has 1 to 14 numbers defined as r equal to relation equal to x comma y such that 3x minus y equal to 0 is reflexive, symmetric and transitive. ಸೊ ಕೊಟ್ಟಿರೋಂತಕ್ಕಂಥ ರಿಲೇಷನ್ನು ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಆಗುತ್ತಾ ಅಂತೇಳಿ ಚೆಕ್ ಮಾಡಬೇಕು. ಸೊ ಇದಕ್ಕೆ ನಾವು ಫಸ್ಟ್ ಏನನ್ನ ಫೈಂಡ್ ಔಟ್ ಮಾಡ್ಕೋಬೇಕು, ರಿಲೇಷನನ್ನು. ಇಲ್ಲಿ ಕೊಟ್ಟಿದ್ದಾನೆ ರಿಲೇಷನ್ನು, ಬಟ್ ಇದು ಸೆಟ್ ಬಿಲ್ಡರ್ ಫಾರ್ಮಲ್ಲಿದೆ. ನಾವು ಇದನ್ನು ರೋಸ್ಟರ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೋಬೇಕು. ಅವಾಗ ಏನು ಮಾಡ್ಬೋದು ನಾವು, ಅದು ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಆಗುತ್ತಾ ಅಂತ ಚೆಕ್ ಮಾಡ್ಬೋದು. ಸೊ ಹೇಗೆ ಅದನ್ನು ಸೆಲೆಕ್ಟ್ ಮಾಡೋದು, ಇಲ್ಲಿ ಎಕ್ಸ್ ವೈ ವ್ಯಾಲ್ಯೂಸ್ ಎಲ್ಲಿಂದ ಬರುತ್ತೆ ಅಂದರೆ ಈ ಎ ಸೆಟ್ಟಿಂದನೇ ಬರುತ್ತೆ. ಅಂದರೆ ಇದು ರಿಲೇಷನ್ ಆನ್ ಎ ಅಂತ. ಸೊ ಇಲ್ಲಿ ಕೊಟ್ಟಿರೋದು ನಮಗೆ ಒಂದೇ ಒಂದು ಸೆಟ್ ಕೊಟ್ಟಿರೋದ್ರಿಂದ ರಿಲೇಷನ್ ಆನ್ ಎ ಬರುತ್ತೆ. ರಿಲೇಷನ್ ಆನ್ ಎ ಬರುತ್ತೆ, ದಟ್ ಈಸ್ ಆರ್ ಫ್ರಮ್ ಎ ಟು ಎ. ಸೊ ಇಲ್ಲಿ ಎಕ್ಸು ಮತ್ತು ವೈ ಎಲಿಮೆಂಟ್ಸ್ ಬಿಲಾಂಗ್ಸ್ ಟು ಏನಾಗುತ್ತೆ, ಎ ಸೆಟ್ ಆಗುತ್ತೆ. ಎಕ್ಸ್ ಕಾಮಾ ಎಕ್ಸ್ ಆ್ಯಂಡ್ ವೈ ಬಿಲಾಂಗ್ಸ್ ಟು ಎಕ್ಸ್ ಆ್ಯಂಡ್ ವೈ ಬಿಲಾಂಗ್ಸ್ ಟು ಎ ಸೆಟ್ ಆಗುತ್ತೆ. ಸೊ ಹಾಗಾದರೆ ನಮಗೆ ಈ ರಿಲೇಷನಲ್ಲಿ ನಂಬರ್ಸ್ ಎಲ್ಲಿಂದ ಎಲ್ಲಿವರೆಗೂ ಬರಬೇಕು, 1 ಇಂದ 14 ಮಾತ್ರ ಬರಬೇಕು, 14 ದಾಟಂಗಿಲ್ಲ. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಇಲ್ಲಿ 3x ಮೈನಸ್ ವೈ ಈಕ್ವಲ್ ಟು 0 ಇದೆ. 3x ಮೈನಸ್ ವೈ ಈಕ್ವಲ್ ಟು 0. ವೈನ ಆ ಕಡೆ ಕಳಿಸಿದ್ರೆ ಪ್ಲಸ್ ವೈ, ಈ ಕಡೆ ಏನು ಉಳಿಯುತ್ತೆ 3x. ವೈ ಇಸ್ ಈಕ್ವಲ್ಸ್ ಟು 3x ಆಯಿತು. ಸೊ ಈಗ ಎಕ್ಸ್ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದರೆ ವೈ ವ್ಯಾಲ್ಯೂ ಸಿಗುತ್ತೆ. ಸೊ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು ನಾನು ಫಸ್ಟ್ 1 ತೊಗೊತೀನಿ, 1 ಇದೆ ಎ ಸೆಟ್ಟಲ್ಲಿ. ಸೊ ವೈ ಏನಾಗುತ್ತೆ, 3 ಇಂಟು 1 3 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ಸ್ ಟು 2 ತೊಗೊತೀನಿ, ವೈ ಈಕ್ವಲ್ ಟು 3 ಇಂಟು 2 6 ಆಗುತ್ತೆ. ಎಕ್ಸ್ ಈಕ್ವಲ್ ಟು 3 ತೊಗೊತೀನಿ, ವೈ ಇಸ್ ಈಕ್ವಲ್ಸ್ ಟು 3 ಇಂಟು 3 9 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ಸ್ ಟು 4 ತೊಗೊತೀನಿ, ವೈ ಇಸ್ ಈಕ್ವಲ್ಸ್ ಟು 3 ಇಂಟು 4 12 ಆಗುತ್ತೆ. ಕರೆಕ್ಟಾ? ಸೊ 12ವರೆಗೂ ಬಂದಿದೆನಾ ಎಲಿಮೆಂಟ್ಸು? ಇದೆ, 12ವರೆಗೂ ಇದೆ ಅದರಲ್ಲಿ. ಈಗ ಎಕ್ಸ್ ಇಸ್ ಈಕ್ವಲ್ಸ್ ಟು 5 ತೊಗೊತೀನಿ ನೋಡ್ರಿ, ವೈ ಇಸ್ ಈಕ್ವಲ್ಸ್ ಟು 3 ಇಂಟು 5 ಏನಾಗುತ್ತೆ 15. ಸೊ ಇಲ್ಲಿ 15 ಇದೆನಾ ಎ ಸೆಟ್ಟಲ್ಲಿ? ಇಲ್ಲ. ಇಲ್ಲಿ ಬರ್ತಕ್ಕಂಥ ನಂಬರ್ಸ್ ಅಷ್ಟು ನಮಗೆ ಎ ಸೆಟ್ಟಲ್ಲಿ ಇರಬೇಕು. ಅದನ್ನ ಬಿಟ್ಟು ಬೇರೆ ನಂಬರ್ಸ್ ಬಂತು ಅಂದರೆ ಇಟ್ ವಿಲ್ ನಾಟ್ ಕನ್ಸಿಡರ್. ಸೊ ಈಗ ಏನಾಯಿತು, ನಮಗೆ ಈ ವೈ ಈಕ್ವಲ್ ಟು 15 ಬಂದಿರೋಂಥದ್ದು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು 5, ವೈ ಈಕ್ವಲ್ ಟು 15 ಕನ್ಸಿಡರ್ ಮಾಡೋಕ್ಕಾಗಲ್ಲ. ಸೊ ಈಗ ನಮಗೆ ಎಕ್ಸ್ ವ್ಯಾಲ್ಯೂ, ವೈ ವ್ಯಾಲ್ಯೂ ಸಿಗ್ತಾ ಬಂದಿದೆ. 1ಗೆ 3 ಇದೆ, 2ಗೆ 6, 3ಗೆ 9, 4ಗೆ 12. ಇದನ್ನ ರಿಲೇಷನ್ ಒಳಗಡೆ ಬರಿಬೇಕು ನಾವು. ಸೊ ರಿಲೇಷನ್ ಈಕ್ವಲ್ ಟು ಏನಾಗುತ್ತೆ, ಫಸ್ಟು ಎಕ್ಸ್ ಏನಿದೆ ಇಲ್ಲಿ 1 ಇದೆ. ಸೊ 1ಗೆ ಏನು ಬಂದಿದೆ ವೈ 3, 1, 3. ನೆಕ್ಸ್ಟು 2, 6, 2, 6. ನೆಕ್ಸ್ಟು 3, 9. ನೆಕ್ಸ್ಟು 4, 12. ಸೊ ದಿಸ್ ಒನ್ ಇಸ್ ದ ರಿಲೇಷನ್. ಇದು ರಿಲೇಷನ್ ಆಯಿತು. ಸೊ ಈಗ ಈ ಕೊಟ್ಟಿರ್ತಕ್ಕಂಥ ರಿಲೇಷನ್ನು ರಿಫ್ಲೆಕ್ಸಿವ್ ಆಗುತ್ತಾ ಅಂತ ಚೆಕ್ ಮಾಡಬೇಕು. ರಿಫ್ಲೆಕ್ಸಿವ್ ಆಗುತ್ತಾ ನೋಡಿ. ರಿಫ್ಲೆಕ್ಸಿವ್ ಅಂದರೆ ಏನು ಹೇಳಿದ್ದೆ, 1, 1, 2, 2, 3, 3 ಆ ಥರ ಬರ್ತಕ್ಕಂಥ ರಿಫ್ಲೆಕ್ಷನ್. ಒಂದು ನಂಬರಿಗೆ ರಿಫ್ಲೆಕ್ಟ್ ಆದಾಗ ಏನು ಬರುತ್ತೆ, ಸೇಮ್ ನಂಬರ್ ಬರುತ್ತೆ. ಸೊ 1, 1, 2, 2 ಆ ಥರದ ನಂಬರ್ಸ್ ಇರಬೇಕು. ಆ್ಯಂಡ್ ಇಲ್ಲಿ ಎ ಸೆಟ್ ಒಳಗಡೆ 14 ನಂಬರ್ಸ್ ಇದೆ. ಆ 14 ನಂಬರ್ಸಿಗೂ ರಿಫ್ಲೆಕ್ಸಿವ್ ಎಲಿಮೆಂಟ್ಸ್ ಇರಬೇಕು. ಅಂದರೆ 1, 1, 2, 2 ಅಪ್ ಟು 14 ಇರಬೇಕು ರಿಲೇಷನ್ ಆಗಿ. ಅವಾಗ ಅದು ರಿಫ್ಲೆಕ್ಸಿವ್ ಆಗುತ್ತೆ. ಸೊ ಇಲ್ಲಿ ಇಲ್ಲ ಅದು 1, 1 ಇಲ್ಲ, 14 ಅಪ್ ಟು 14 ಯಾವೂ ಇಲ್ಲ ನಂಬರ್ಸ್. 1, 1, 2, 2 so on up to 14, does not belongs to R, therefore not reflexive. ಸೊ ಇಷ್ಟು ಆರ್ಡರ್ಡ್ ಪೇರ್ಸು ಅದರೊಳಗಡೆ ಇಲ್ಲ. ಬಟ್ ಯಾವುದೇ ಒಂದಿಲ್ಲ ಅಂದ್ರೂ ಅದು ರಿಫ್ಲೆಕ್ಸಿವ್ ಆಗಲ್ಲ. ಅಥವಾ ಏನು ಬರಿಬೋದು ಇಲ್ಲಿ, 1, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ದೇರ್ಫೋರ್ ನಾಟ್ ರಿಫ್ಲೆಕ್ಸಿವ್. ಇಷ್ಟೇ ಬರೆದ್ರು ನಡೆಯುತ್ತೆ. 1, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ದೇರ್ಫೋರ್ ನಾಟ್ ರಿಫ್ಲೆಕ್ಸಿವ್ ಅಂತ ಬರೆದ್ರು ನಡೆಯುತ್ತೆ. ಸೊ ಈಗ ಸಿಮೆಟ್ರಿಕ್ ಚೆಕ್ ಮಾಡೋಣ. ಸಿಮೆಟ್ರಿಕ್ ಆಗುತ್ತಾ? ಸಿಮೆಟ್ರಿಕ್ ಅಂದರೆ ಏನು, ಎ, ಬಿ ಇತ್ತು ಅಂದರೆ ರಿಲೇಷನ್ ಒಳಗಡೆ ಉಲ್ಟಾ ಬಿ, ಎ ಇರಬೇಕು. ಸೊ ಇಲ್ಲಿ 1, 3 ಇದೆ, ಬಟ್ 3, 1 ಉಲ್ಟಾ ಸ್ಟೇಟ್ಮೆಂಟ್, ಉಲ್ಟಾ ಆರ್ಡರ್ಡ್ ಪೇರ್. 1, 3 ಇದೆ, 3, 1 ಎಲ್ಲೂ ಇಲ್ಲ. 1, 3 ಬಿಲಾಂಗ್ಸ್ ಟು ಆರ್, ಬಟ್ 3, 1 does not belongs to R, therefore not symmetric.
ದೇರ್ಫೋರ್ ನಾಟ್ ಸಿಮೆಟ್ರಿಕ್. ಸೊ ಸಿಮೆಟ್ರಿಕ್ಕು ಆಗಲಿಲ್ಲ, ರಿಫ್ಲೆಕ್ಸಿವ್ ಆಗಿಲ್ಲ. ಟ್ರಾನ್ಸಿಟಿವ್ ಆಗುತ್ತಾ ಚೆಕ್ ಮಾಡೋಣ. ಟ್ರಾನ್ಸಿಟಿವ್ ಅಂದರೆ ಏನು ಹೇಳಿದೆ, ಎರಡು ಕಂಡೀಷನ್ ಇದೆ. ಫಸ್ಟ್ ಕಂಡೀಷನ್, ಇಫ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಬಿ ಕಾಮ ಸಿ ಬಿಲಾಂಗ್ಸ್ ಟು ಆರ್, ದೆನ್ ಎ ಕಾಮ ಸಿ ಬಿಲಾಂಗ್ಸ್ ಟು ಆರ್. That is first condition. Second condition, if a comma b belongs to R but there is no continuation for b, we can't check a comma c. Okay, a comma b ಅನ್ನ ಆರ್ಡರ್ಡ್ ಪೇರಲ್ಲಿ b ಅನ್ನ ಎಲಿಮೆಂಟಿಗೆ ಕಂಟಿನ್ಯೂಷನ್ ಇಲ್ಲ ಅಂದರೆ ದಟ್ ಈಸ್ ಆಲ್ಸೋ ಕಮ್ಸ್ ಅಂಡರ್ ಟ್ರಾನ್ಸಿಟಿವ್ ರಿಲೇಷನ್. ಸೊ ಇಲ್ಲಿ ನೋಡ್ಕೊಂಡ್ರೆ ಯಾವ್ದು ಕಂಡೀಷನ್ ಅಪ್ಲೈ ಆಗ್ಬೋದು ನೋಡ್ರಿ. 2,6 ಇದೆ ಬಟ್ 6ಗೆ ಕಂಟಿನ್ಯೂಷನ್ ಇಲ್ಲ, ಇದು ಟ್ರಾನ್ಸಿಟಿವ್ ಆಗುತ್ತೆ. 4,12 ಇದೆ, 12ಗೆ ಕಂಟಿನ್ಯೂಷನ್ ಇಲ್ಲ, ಇದು ಟ್ರಾನ್ಸಿಟಿವ್ ಆಗುತ್ತೆ. ಬಟ್ ಇಲ್ಲಿಗೆ ಬಂದರೆ 1,3 ಇದೆ, 3ಗೆ ಕಂಟಿನ್ಯೂಷನ್, 3,9 ಇದೆ ಬಟ್ 1,9 ಇಲ್ಲ, 1,9 ಇಲ್ಲ. ಸೊ ಅದನ್ನು ಬರಿಬೋದು. 1,3 ಬಿಲಾಂಗ್ಸ್ ಟು ಆರ್ ಆ್ಯಂಡ್ 3,9 ಬಿಲಾಂಗ್ಸ್ ಟು ಆರ್ ಬಟ್ 1,9 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. therefore not a transitive. therefore not a transitive. therefore not a transitive. ಸೊ ಇಷ್ಟೇ. ಸೊ ಈ ಎಕ್ಸಾಂಪಲ್ ಈ ಕ್ವಶನ್ ಏನಾಯಿತು, ನಮಗೆ ರಿಫ್ಲೆಕ್ಸಿವೂ ಆಗಲಿಲ್ಲ, ಸಿಮೆಟ್ರಿಕ್ಕೂ ಆಗಲಿಲ್ಲ, ಟ್ರಾನ್ಸಿಟಿವೂ ಆಗಲಿಲ್ಲ, ಮೂರೂ ಆಗಲಿಲ್ಲ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಕ್ವಶನ್ನ ನೋಡೋಣ. ಥ್ಯಾಂಕ್ ಯು.